ಯಲ್ಲಾಪುರ ಪಾಲಿಕೆಯ ಮೇಯರ್ ಆಯ್ಕೆ ಪ್ರಕ್ರಿಯೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಯತ್ನಾಳ್ ಅವರಿಗೆ ಭಾರೀ ಮುಖಭಂಗ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ಯತ್ನಾಳ್ ವಿಫಲರಾಗಿದ್ದಾರೆ. ಕಾಂಗ್ರೆಸ್ಗೆ ಒಲಿದಿದೆ ಪಾಲಿಕೆ ಪಟ್ಟ. ಕಾಂಗ್ರೆಸ್ನ ಮೆಹಜಬೀನ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. 22 ಮತಗಳನ್ನು ಪಡೆದು ಮೇಯರ್ ಹುದ್ದೆಯನ್ನು ಅಲಂಕರಿಸಲಿದ್ದಾರೆ. ಮೆಹಜಬೀನ್ ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಫಲಿತಾಂಶದ ಬಳಿಕ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ರಮದ ಚುನಾವಣೆ ಅನ್ನೋದು ಯತ್ನಾಳ್ ಅವರ ಆರೋಪ. ಸೋಲ್ತೀವಿ ಅಂದಮೇಲೆ ಖಾತ್ರಿ ಆದ್ಮೇಲೆ ಬೇರೆ ಏನು ಅವ್ರ ಹತ್ರ ಹಾದಿ ಇರಲಿಲ್ಲ. ನಮಗೆ ನಿನ್ನೆನೇ ಗೊತ್ತಿರ್ತದು. ನನಗೆ ನಿನ್ನೆ ರಾತ್ರಿನೇ ಬಿಜೆಪಿ ಮೆಂಬರ್ಸ್ ಏನಾದ್ರು ಹೇಳಿದ್ರು, ನಾವೇನು ಮಾಡಂಗಿಲ್ಲ ಸರ್, ನಾವು ಏನೋ ನೆಪ ಮಾಡಿ ಬಾಯ್ಕಾಟ್ ಮಾಡ್ತೀವಿ ಅಂತ ನಿನ್ನೆ ನಮ್ಗೆ ಹೇಳಿದ್ರು. ಹೀಗಾಗಿ ಯಾವುದೂ ಅಕ್ರಮನೂ ಇಲ್ಲ, ಯಾವುದೂ ಇಲ್ಲ. ನ್ಯಾಯಯುತವಾಗಿ ಸಹೋದರಿಯಾದಂಥ ನಮ್ಮ ಹೊರ್ತಿಯವರು ಶ್ರೀಮತಿ ಅಬ್ದುಲ್ ರಜಾಕ್ ಹೊರ್ತಿಯವರು ಇವತ್ತು ಮೇಯರ್ ಆಗಿ ಇವತ್ತು ದಿವಸ ಮಹಾಪೌರ ಆಗಿ ಇವತ್ತು ದಿವಸ ಆಯ್ಕೆ ಆಗಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಉಪಮಹಾಪೌರಾಗಿ ನಮ್ಮ ದಿನೇಶ್ ಅವರು ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆ ಅವರು ರೀಜನಲ್ ಕಮಿಷನರು ಅಕ್ರಮವಾಗಿ ಕೋರ್ಟಿನ ಆದೇಶಿದ್ದಾಗೂ ಸಹ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ, ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂಥೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು